ದೇವಸ್ಥಾನದಲ್ಲಿ ನನ್ ಮಗನ ಹತ್ರ ಏನೇ ಹೇಳ್ದೆ? ನಮ್ ಪ್ಲಾನ್ ಎಲ್ಲ ಹೇಳ್ಬಿಟ್ಯಾ? ಇಲ್ಲ, ನಾನೇನೂ ಹೇಳಿಲ್ಲ. ಮತ್ಯಾಕೆ ನನ್ ಮಗ ನಿನ್ ಕೈ ಹಿಡಿದು ಕಣ್ಣೀರ್ ಹಾಕ್ತಾ ಇದ್ದಾನೆ? ಓ, ಇದ್ ನನ್ಗೆ ಹೇಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ನೀನ್ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ. ಅವನ ಹತ್ರ ಏನ್ ಹೇಳ್ದೆ, ಯಾಕೆ ಹೇಳ್ದೆ ಹೇಳು. ನೋಡಿ, ನಾನೇನೂ ಹೇಳಿಲ್ಲ. ಚಿರು ಯಾವುದೋ ಕೆಟ್ಟ ಕನ್ಸ್ ಕಂಡಂತೆ, ಅದಕ್ಕೆ ಸ್ವಲ್ಪ ಎಮೋಷ್ನಲ್ ಆಗಿ ಮಾತಾಡ್ತಾ ಇದ್ದ. ದೀಪಿಕಾನೂ ಇಲ್ಲೇ ಇದ್ದಾಳೆ. ಅವಳು ಚಿರು ಜೊತೆ ಕ್ಲೋಸ್ ಆಗ್ಬಿಟ್ರೆ ನಾನು ಈಸಿಯಾಗಿ ದೂರ ಆಗ್ಬೋದು. ನೋಡು, ನೀನ್ ಹೇಳೋದನ್ನ ನಾನ್ ನಂಬ್ತೀನಿ. ಆದ್ರೆ ನನ್ಗೇನಾದ್ರೂ ನೀನ್ ಮೋಸ ಮಾಡಿದ್ರೆ ನಿಮ್ ಮನೇಲಿ ಯಾರೂ ಉಳಿಯೋದಿಲ್ಲ. ಹಲೋ, ಒಂದ್ ನಿಮಿಷ ಬಿಟ್ರೆ ಏನ್ ಮಾತಾಡ್ತಾನೆ ಇರ್ತೀರಾ? ನಾನು ನೀವ್ ಹೆದರ್ಸ್ತಿರೋದಕ್ಕೆ ಚಿರುವಿಂದ ದೂರ ಆಗ್ತಿಲ್ಲ. ನಾನ್ ಯಾರಿಗೂ ಹೆದರೋದಿಲ್ಲ ಅಂತ ನಿಮಗ್ ಚೆನ್ನಾಗ್ ಗೊತ್ತು ತಾನೆ. ನಾನು ಚಿರುನ ಮನಸ್ಸಾರೆ ಪ್ರೀತಿಸ್ತೀನಿ. ಅವನು ಚೆನ್ನಾಗಿರ್ಬೇಕು. ಅವನ್ ಪ್ರಾಣಕ್ ಕುತ್ ಬರ್ಬಾರ್ದು ಅಂತ ಅಷ್ಟೇ ನಾನು ಅವನಿಂದ ದೂರ ಆಗ್ತಿದ್ದೇನೆ ಹೊರತು ನಿಮ್ಮ ಕೊಟ್ಟು ಬೆದರಿಕೆಗಲ್ಲ. ಏನಂದ್ರಿ? ನಮ್ಮ ಮನೆಯವ್ರನ್ನ ಯಾರನ್ನೂ ಉಳ್ಸೋದೇ ಇಲ್ವಾ? ನಿಮ್ಮಿಂದ ಅದಾಗುತ್ತಾ? ನಾನಿರೋವರೆಗೂ ನನ್ನ ಕುಟುಂಬನ ನೀವೇ ಅಲ್ಲ, ಪ್ರಪಂಚದಲ್ಲಿ ಯಾರೇ ಬಂದ್ರೂ ಅವ್ರನ್ನ ಮುಟ್ಟೋದಕ್ಕೂ ಆಗಲ್ಲ. ನೋಡಿ, ನೀವೇನೇ ಮಾಡಿದ್ರೂ ನಾನು ತಾಳ್ಮೆಯಿಂದ ಇರ್ತೀನಿ ಅಂತ ಮಾತ್ರ ಅನ್ಕೋಬೇಡಿ. ಚಿರು ಪ್ರಾಣ ಉಳಿಸೋದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಅದನ್ ಮಾಡ್ತೀನಿ. ಅದನ್ ಬಿಟ್ಟು ನನ್ನ ಕುಟುಂಬನ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಚಿಕ್ಕ ಮಕ್ಳಿಗೆ ಹೆದರ್ಸೋ ಹಾಗೆ ಹೆದರ್ಸಿದ್ರೆ ಆಮೇಲೆ ನಾನ್ ನಿಮ್ ಹತ್ರ ಕೆಟ್ಟ ರೀತಿಲಿ ನಡ್ಕೋಬೇಕಾಗತ್ತೆ. ಫೋನ್ ಇಡಿ. ಚಿರು, ಚಿರು. ರಾಧಿಕಾ, ಯಾಕೆ ತುಂಬಾ ಟೆನ್ಷನ್ ಅಲ್ಲಿ ಇದೆಯಾ? ಯಾರು ಕಾಲ್ ಮಾಡಿದ್ದು? ಚಿರು, ಅದು ಡೀನ್ ಕಾಲ್ ಮಾಡಿದ್ರು. ನಾನು ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂತೆ, ಬರ್ತೀನಿ. ರಾಧಿಕಾ, ನನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ರಾಧಿಕಾ, ರಾಧಿಕಾ. ಅಬ್ಬಾ, ಪೀಡೆ ತೊಲಗ್ತು. ನಾನೀಗ ಚಿರು ಜೊತೆ ಸಂತೋಷವಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಚಿರು, ಚಿರು, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಆಗಲ್ಲ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು. ಚಿರು, ಸಾರಿ ರಾಧಿಕಾ, ನೀವಿಬ್ರು ನಿಮ್ಮ ಎಂಗೇಜ್ಮೆಂಟ್ಗೆ ನಮ್ಮೆಲ್ಲರನ್ನೂ ಇನ್ವೈಟ್ ಮಾಡಿದ್ರಿ. ಆದರೆ ಅನ್ಫಾರ್ಚುನೇಟ್ಲಿ ಆವತ್ತು ನಮ್ಮ ಹಾಸ್ಪಿಟಲ್ನಲ್ಲಿ ಹೆವಿ ಕೆಲಸ ಇದ್ದಿದ್ರಿಂದ ನಾವು ಯಾರೂ ಬರೋಕ್ಕಾಗಿರಲಿಲ್ಲ. ಅದಕ್ಕೆ ನೀನು ಬರ್ತಿದ್ದಂಗೆ ಇವತ್ತೆಲ್ಲರೂ ಸೇರಿ ನಿನ್ನ ವಿಶ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಕಂಗ್ರಾಟ್ಸ್ ರಾಧಿಕಾ. ಥ್ಯಾಂಕ್ ಯು ಸರ್. ಡಾಕ್ಟರ್, ಇವಳಿಗೆ ಬಿಲ್ಡಪ್ ಎಲ್ಲ ಓವರ್ ಆಗ್ಲಿಲ್ವಾ? ರಾಧಿಕಾ, ನಾವೆಲ್ಲರೂ ನಿನ್ನ ಎಂಗೇಜ್ಮೆಂಟ್ನ ಮಿಸ್ ಮಾಡ್ಕೊಂಡ್ವಿ. ಆದ್ರೆ ಮದುವೆಗೆ ಮಾತ್ರ ಒಂದಿನ ಮುಂಚೆನೇ ಬರ್ತೀವಿ. ಹೌದು ಕಣೆ, ಎಲ್ಲಾ ಕೆಲ್ಸನೂ ನಾವೇ ಮುಂದೆ ನಿಂತು ಮಾಡ್ತೀವಿ. ಈ ಮದ್ವೆನೇ ನಡೆಯಲ್ಲ, ಅದು ನಿಮಗ್ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಾ? ರಾಧಿಕಾ, ಆರ್ ಯು ಓಕೆ? ಏನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಹಾಗೇನಿಲ್ಲ ಸರ್, ಅದು
ಸಡನ್ ಆಗಿ ಸರ್ಪ್ರೈಸ್ ನೋಡಿ ಶಾಕ್ ಆಯ್ತು ಅಷ್ಟೇ. ಸೌಮ್ಯ, ಸರ್. ಏನ್ ನಿತ್ಕೊಂಡ್ ನೋಡ್ತಿದ್ಯಾ? ಹೋಗ್ ತಗೊಂಬಾ. ಏನ್ ಸರ್? ಸ್ವಲ್ಪ ತಾಳಮ್ಮ. ನನ್ ಪ್ರೀತಿಯ ಗೆಳತಿಗೆ ನಮ್ಮೆಲ್ಲರ ಕಡೆಯಿಂದ ನಿಶ್ಚಿತಾರ್ಥದ ಶುಭಾಶಯಗಳು. ರಾಧಿಕಾ, ಏನ್ ನೋಡ್ತಿದ್ಯಾ? ಕೇಕ್ ಕಟ್ ಮಾಡು. ಕೇಕಲ್ ಕೂಡ ಚಿರು ಪಕ್ಕ ನಾನಿರ್ಬಾರ್ದು. ರಾಧಿಕಾ, ಏನ್ ನೋಡ್ತಿದ್ಯಮ್ಮ? ಕೇಕ್ ಕಟ್ ಮಾಡು. ಕಂಗ್ರ್ಯಾಚುಲೇಷನ್ ರಾಧಿಕಾ. ಥ್ಯಾಂಕ್ಸ್. ರಾಧಿಕಾ, ಚಿರುಗೂ ಕೂಡ ನಮ್ಮ ವಿಷಯ ತಿಳಿಸ್ಬಿಡಮ್ಮ. ಸರಿ ಸರ್. ನೀನು ಚಿರು ಮದುವೆಯಾಗಿ 100 ವರ್ಷ ಸಂತೋಷದಿಂದ ಬಾಳ್ಬೇಕು. ಚಿರು ನನ್ ಜೊತೆ ಬಾಳೋದಕ್ಕಿಂತ ಅವನು ಈ ಭೂಮಿ ಮೇಲೆ ಇರಬೇಕು, ಅದೇ ನನಗ್ ಮುಖ್ಯ. ನನ್ ಜೊತೆ ಬಾ. ಬಾರೆ ಇಲ್ಲಿ. ನಿನ್ ಮನ್ಸಲ್ಲಿ ಏನೇ ಇದೆ? ಇಡೀ ಹಾಸ್ಪಿಟ್ಲೇ ನಿನ್ ಎಂಗೇಜ್ಮೆಂಟ್ ನ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿದೆ. ನೀನ್ ನೋಡಿದ್ರೆ ಮುಖ ಹಿಂಗ್ ಮಾಡ್ಕೊಂಡಿದ್ಯಲ್ಲೇ. ರಾಧಿಕಾ, ನಿನ್ನತ್ರ ತಾನೇ ಮಾತಾಡ್ತಿದ್ದೀನಿ. ನೀನಿನ್ನು ಆ ಜಾತಕ ಜ್ಯೋತಿಷ್ಯ ಅನ್ಕೊಂಡು ಚಿರುನ್ ಮಿಸ್ ಮಾಡ್ಕೊಳಕ್ ನೋಡ್ತಿದ್ಯಾ? ಯಾಕೆ ಹೀಗಿದ್ಯಾ? ನಾನ್ ನಿನ್ನತ್ರ ಓಪನ್ ಆಗೊಂದ್ ಪ್ರಶ್ನೆ ಕೇಳ್ತೀನಿ. ನಿನ್ನಿಂದ ಚಿರುನ ಬಿಡಕ್ಕಾಗತ್ತಾ? ಅವನ್ನ ಬಿಟ್ಟು ಬದುಕಕ್ಕಾಗತ್ತಾ? ನನಗ್ ಗೊತ್ತು ನಿನ್ನಿಂದ ಚಿರುನ್ ಬಿಡಕ್ಕಾಗಲ್ಲ ಅಂತ. ಯಾರೋ ಏನೋ ಹೇಳಿದ್ರು ಅಂತ ಚಿರುಗ್ ಮೋಸ ಮಾಡ್ಬೇಡ. ನಿಜವಾಗ್ಲೂ ನಿನ್ ಚಿರುನ್ ದೂರ ಮಾಡ್ಕೊಳ್ಳೋದೇ ಆಗಿದ್ದಿದ್ರೆ ಇವಾಗ ನಿನ್ ಕಣ್ಣಲ್ಲಿ ಯಾಕೆ ನೀರ್ ಬರ್ತಿತ್ತು?